ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಆಲ್ರೆಡಿ ರಕ್ತಪಾತ ನೋಡ್ತಾ ಇರೋ ಶೇರ್ ಮಾರ್ಕೆಟ್ಗೆ ಭಾರಿ ಶಾಕಿಂಗ್ ನ್ಯೂಸ್ ಬಂತು. ಭಾರತದ 5ನೇ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಇಂಡಸ್ಇಂಡ್ ಬ್ಯಾಂಕ್ ನೆಲ ಕಚ್ಚಿ ಹೋಗಿದೆ. ಒಂದೇ ದಿನ 27% ಬಿದ್ದು ಹೋಗಿದೆ. ಹೂಡಿಕೆದಾರರ 19,000 ಕೋಟಿ ರೂಪಾಯಿ ಲಾಸ್ ಆಗಿದೆ. ಹಾಗಿದ್ರೆ ಏನಾಯ್ತು, ಯಾಕಾಯ್ತು? ಇಂಡಸ್ಇಂಡ್ ಬ್ಯಾಂಕ್ ಹಿಂದುಜಾ ಗ್ರೂಪ್ ಪ್ರಮೋಟ್ ಮಾಡ್ತಿರೋ ಬ್ಯಾಂಕ್ ಇದು. ಭಾರತದ 5ನೇ ಅತಿದೊಡ್ಡ ಖಾಸಗಿ ಬ್ಯಾಂಕ್. 4.2 ಕೋಟಿ ಗ್ರಾಹಕರಿದ್ದಾರೆ. 5.14 ಲಕ್ಷ ಕೋಟಿ ಅಸೆಟ್ಸ್ ಹೊಂದಿದ್ದಾರೆ. ದೇಶಾದ್ಯಂತ 3,063 ಬ್ರಾಂಚಸ್ ಹೊಂದಿದ್ದಾರೆ. 1.6 ಲಕ್ಷ ಹಳ್ಳಿಗಳನ್ನ ಕೂಡ ಕವರ್ ಮಾಡ್ತಾರೆ. ಅಕೌಂಟಿಂಗ್ ನಲ್ಲಿ ವ್ಯತ್ಯಾಸ ಅಂತ ಶುರುವಾಯಿತು. ಇಂಡಸ್ಇಂಡ್ ಬ್ಯಾಂಕ್ ಇತ್ತೀಚೆಗೆ ಒಂದು ಇಂಟರ್ನಲ್ ರಿವ್ಯೂ ನಡೆಸಿತ್ತು. ಅದರಲ್ಲಿ ಅಕೌಂಟಿಂಗ್ ನಲ್ಲಿ ವ್ಯತ್ಯಾಸ ಆಗಿದೆ, ಫಾರೆಕ್ಸ್ ಡೆರಿವೇಟಿವ್ಸ್ ಲೆಕ್ಕ ಹಾಕೋ ತಪ್ಪಾಗಿದೆ ಅಂತ. ಈಗ ಅದನ್ನ ಸರಿಪಡಿಸ್ಕೊಂಡಿದೀವಿ, ನಾವು ಪತ್ತೆ ಹಚ್ಚಿದೀವಿ, ಸರಿಪಡಿಸ್ಕೊಂಡಿದೀವಿ. ಇದರಿಂದ ಒಂದು 2-3% ನಮಗೆ ಬ್ಯಾಲೆನ್ಸ್ ಶೀಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಆ ಹೇಳಿಕೆ ಬರ್ತಾ ಇದ್ದ ಹಾಗೆ ಷೇರುಗಳು ಕೊಲ್ಯಾಪ್ಸ್ ಆಗಿವೆ. ಹಾಗಿದ್ರೆ ಏನಿದು ಅಕೌಂಟಿಂಗ್ ವ್ಯತ್ಯಾಸ? ಫಾರೆಕ್ಸ್ ಡೆರಿವೇಟಿವ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಾಮಾನ್ಯವಾಗಿ ವಿದೇಶದಲ್ಲಿ ಬಿಸ್ನೆಸ್ ಮಾಡೋ ಕಂಪನಿಗಳು ವಿದೇಶಿ ಹಣದಲ್ಲೇ ಪೇಮೆಂಟ್ ಪಡಿತವೆ. ಉದಾಹರಣೆಗೆ ಟಾಟಾ ಅಥವಾ ರಿಲಯನ್ಸ್ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡಿದ್ರೆ ಡಾಲರ್ ಆದಾಯ ಬಂದಿರುತ್ತೆ. ಇದನ್ನ ಕನ್ವರ್ಟ್ ಮಾಡೋಕೆ ಇಂಡಸ್ಇಂಡ್ ನಂತಹ ಬ್ಯಾಂಕ್ಗೆ ಪೇ ಮಾಡ್ತಾರೆ. ಬ್ಯಾಂಕ್ಗಳು ಸಣ್ಣ ಮಟ್ಟದ ಕಮಿಷನ್ ಪಡೆದು ರುಪೀಸ್ಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತವೆ. ಆದರೆ ಎಕ್ಸ್ಚೇಂಜ್ ರೇಟ್ ದಿನ ಚೇಂಜ್ ಆಗುತ್ತೆ. ಒಂದಿನ 83 ಇದ್ದಿದ್ದು ಮತ್ತೊಂದಿನ 87 ಆಗಿರುತ್ತೆ. ಈ ಏರಿಳಿತದಿಂದ ಕಂಪನಿ ಆದಾಯದಲ್ಲಿ ತೀರಾ ಏರುಪೇರು ಕೂಡ ಆಗ್ಬೋದು. ಹೀಗಾಗಿ ಇದನ್ನ ತಡೆಯೋಕೆ ಕಂಪನಿಗಳು ತಮ್ಮ ಕರೆನ್ಸಿಯನ್ನ ಹೆಡ್ಜ್ ಮಾಡೋಕೆ ಹೇಳ್ತವೆ. ಅಂದ್ರೆ ಇವತ್ತಿನ ಎಕ್ಸ್ಚೇಂಜ್ ರೇಟ್ಗೆ ಲಾಕ್ ಮಾಡೋಕೆ ಹೇಳ್ತವೆ. ಉದಾಹರಣೆಗೆ ಟಾಟಾ ಇಂಡಸ್ಇಂಡ್ ಬ್ಯಾಂಕ್ಗೆ ಮುಂದಿನ ತಿಂಗಳು ನಮಗೆ $1 ಮಿಲಿಯನ್ ಪೇಮೆಂಟ್ ಬರೋದಿದೆ. ಹಾಗಾಗಿ ಮುಂದೆ ಎಕ್ಸ್ಚೇಂಜ್ ರೇಟ್ ಬದಲಾದ್ರೆ ನಮಗೆ ಲಾಸ್ ಆಗಬಾರ್ದು. ಸೊ ಇವತ್ತಿನ 87 ರೂಪಾಯಿ ಎಕ್ಸ್ಚೇಂಜ್ ರೇಟ್ಗೆ ಲಾಕ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಆಗ ಇಂಡಸ್ಇಂಡ್ ಬ್ಯಾಂಕ್ ಟಾಟಾ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇದನ್ನು ನಾವು ಫಾರೆಕ್ಸ್ ಡೆರಿವೇಟಿವ್ ಅಂತ ಹೇಳೋದು. ಸೊ ಮುಂದೆ $1ಗೆ 80 ರೂಪಾಯಿ ಆದರೂ ಕೂಡ ಟಾಟಾಗೆ ಲಾಸ್ ಆಗಲ್ಲ. ಇದರಲ್ಲಿ ಸಮಸ್ಯೆ ಏನು ಅಂದರೆ, ಸಪೋಸ್ ಮುಂದೆ $1ಗೆ 88 ರೂಪಾಯಿ ಆಗಿಬಿಟ್ರೆ ಬ್ಯಾಂಕ್ಗೆ ಲಾಸ್ ಅಲ್ವಾ? ಹೀಗಾಗಿ ಬ್ಯಾಂಕ್ ಕೂಡ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ HSBC, JP Morgan ನಂತಹ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಹೆಡ್ಜಿಂಗ್ ಮಾಡ್ಕೊಳ್ಳುತ್ತೆ. ಆದರೆ ಈ ಹೆಡ್ಜಿಂಗ್ಗೆ ಸಣ್ಣ ಮಟ್ಟದ ಖರ್ಚಾಗುತ್ತೆ. ಈ ಉದಾಹರಣೆ ಪ್ರಕಾರವೇ ಹೇಳೋದಾದರೆ HSBC ಇಂಡಸ್ಇಂಡ್ಗೆ ಪ್ರತಿ ಹೆಡ್ಜ್ಗೂ 0.5 ಚಾರ್ಜ್ ಮಾಡುತ್ತೆ. ಇದನ್ನು ಹೆಡ್ಜಿಂಗ್ ಕಾಸ್ಟ್ ಅಂತ ಕರಿತೀವಿ. ಈಗ ಇದೇ ಹೆಡ್ಜಿಂಗ್ ಕಾಸ್ಟ್ನಲ್ಲೇ ವ್ಯತ್ಯಾಸ ಆಗಿರೋದು. ಕಳೆದ ಕೆಲ ಕ್ವಾರ್ಟರ್ಗಳಲ್ಲಿ ಇಂಡಸ್ಇಂಡ್ ತನ್ನ ಹೆಡ್ಜಿಂಗ್ ಕಾಸ್ಟ್ನ ಅಂಡರ್ ಎಸ್ಟಿಮೇಟ್ ಮಾಡಿತ್ತು, ಕಮ್ಮಿ ಲೆಕ್ಕ ಹಾಕಿತ್ತು. ಇಂಟರ್ನಲ್ ಆಡಿಟ್ ಮಾಡಿದಾಗ ಅದು ಗೊತ್ತಾಗಿದೆ. ಹಾಗಾಗಿ ಅದರ ಪ್ರಾಫಿಟ್ ವಾಸ್ತವಕ್ಕಿಂತ ಜಾಸ್ತಿ ಕಾಣಿಸ್ತಾ ಇತ್ತು. ಈಗ ಅದನ್ನ ಸರಿ ಮಾಡ್ಕೊಂಡಿದ್ದೀವಿ ಅಂತ ಇಂಡಸ್ಇಂಡ್ ಹೇಳಿದೆ. ಆದರೆ ಇದರಿಂದ ಇಂಡಸ್ಇಂಡ್ ಬ್ಯಾಲೆನ್ಸ್ ಶೀಟ್ಗೆ 1,600ರಿಂದ 2,000 ಕೋಟಿ ವ್ಯತ್ಯಾಸ ಆಗುತ್ತೆ. ಇಂಡಸ್ಇಂಡ್ನ ನೆಟ್ವರ್ತ್ ಸುಮಾರು 2.5% ಇಳಿಯುತ್ತೆ. ಹೀಗಾಗಿ ಹೂಡಿಕೆದಾರರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಮಾರಿ ಓಡ್ ಹೋಗ್ತಾ ಇದ್ದಾರೆ. ಯಾವುದೇ ಇನ್ವೆಸ್ಟರ್ಗಳಿಗಾದರೂ ಕಂಪನಿಯ ಬ್ಯಾಲೆನ್ಸ್ ಶೀಟ್ ತುಂಬ ಇಂಪಾರ್ಟೆಂಟ್, ಪವಿತ್ರ. ಅದು ಎಲ್ಲ ಹೂಡಿಕೆ ತಜ್ಞರು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿಕೊಂಡು ದುಡ್ಡು ಹಾಕಿರ್ತಾರೆ. ಅಂಥದ್ರಲ್ಲಿ ಇವರು ಬ್ಯಾಲೆನ್ಸ್ ಶೀಟೇ ತಪ್ಪು ಅಂತ ತೋರಿಸಿದ್ರೆ ಕ್ರೆಡಿಬಿಲಿಟಿ ಉಳಿಯೋದಿಲ್ಲ. ಬ್ಯಾಂಕ್ನಲ್ಲಿ ಪುವರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಕಳಪೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ ಅನ್ನೋದನ್ನು ತೋರಿಸುತ್ತೆ. ಮ್ಯಾನೇಜ್ಮೆಂಟ್ ಟೀಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತ ತೋರಿಸುತ್ತೆ. ಇದು ಒಂದೇ ಇಶ್ಯೂ ಅಲ್ಲ, ಇನ್ನೇನೇನಿರ್ಬೋದು ಅನ್ನೋ ಭಯಕ್ಕೆ ಕಾರಣ ಆಗುತ್ತೆ. ಹೀಗಾಗಿ 27% ಕ್ರ್ಯಾಶ್ ಆಗಿದೆ. ಮ್ಯೂಚುವಲ್ ಫಂಡ್ಗಳಿಗೂ ಏಟು ಬಿದ್ದಿದೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದ್ದ ಮ್ಯೂಚುವಲ್ ಫಂಡ್ಗಳು ಏಟು ತಿಂದಿವೆ. 35 ಮ್ಯೂಚುವಲ್ ಫಂಡ್ಗಳು ಇಂಡಸ್ಇಂಡ್ನಲ್ಲಿ ಸುಮಾರು 20,670 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು. ಈಗದು 13,770 ಕೋಟಿ ರೂಪಾಯಿಗೆ ಇಳಿದಿದೆ. ಆ 20,670 ಕೋಟಿ ರೂಪಾಯಿ. ಆದರೆ ಬ್ಯಾಂಕ್ ನಾವೇ ಕಂಡು ಹಿಡಿದಿದ್ದಲ್ವಾ, ಹೊರಗಿನವ್ರು ಬಂದು ತನಿಖೆ ಮಾಡಿ ನಮ್ಗೆ ಏನಾದ್ರು ತಪ್ಪು ಮಾಡಿದ್ದೀರಿ ಅಂತ ಹೇಳಿದ್ರ ಅಂತ ಹೇಳ್ತಾ ಇದ್ದಾರೆ. ನಾವೇ ಹುಡುಕ್ಬಿಟ್ಟು ಆಡಿಟ್ ಮಾಡಿ ಈ ಥರ ಮಿಸ್ಟೇಕ್ ಆಗಿದೆ ನೋಡಿ ಅಂತ ನಾವೇ ಮುಂದಿಟ್ಟಿದ್ದೀವಲ್ಲ, ಅದು ನಾವು ಸರಿ ಮಾಡ್ಕೊಳ್ತೀವಿ. ಅದನ್ನು ಸರಿ ಮಾಡೋಕ್ಕೆ ಹೊರಗಿಂದ ಅಡ್ವೈಸರ್ ಕೂಡ ನೇಮಕ ಮಾಡ್ಕೊಂಡಿದ್ದೀವಿ. ಈ ತಪ್ಪಿಂದ ನಮ್ಮ ಓವರ್ ಆಲ್ ಗ್ರೋತ್ಗೆ ಅಂಥ ದೊಡ್ಡ ಎಫೆಕ್ಟ್ ಏನು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಮೋಟರ್ ಅಶೋಕ್ ಹಿಂದೂಜಾ ಅಂದರೆ ಓನರ್ಸ್ ಅಂತ ಅನ್ಕೊಳ್ಳಿ, ಓನರ್ಸ್ ಗ್ರೂಪ್ ಅಂತ ಅನ್ಕೊಳ್ಳಿ. ಇವರು ಮ್ಯಾನೇಜ್ಮೆಂಟಲ್ಲಿ ಡೈರೆಕ್ಟ್ ಆಗಿಲ್ಲ,
ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಲಿಕ್ವಿಡಿಟಿ ಕ್ರಂಚ್ ಉಂಟಾದ್ರೆ ದುಡ್ಡು ಹಾಕೋಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಬ್ಯಾಂಕ್ ಏನೋ ಮಿಸ್ಟೇಕ್ ಆಗಿದ್ದನ್ನ ಮುಚ್ಚಾಕೋದ್ರ ಬದಲಿಗೆ ಅವರೇ ಮುಂದೆ ಬಂದು ಹೇಳ್ತಿದ್ದಾರೆ, ಪಬ್ಲಿಕ್ ಅವರೇ ಮಾಡಿರೋದು, ಅಪ್ರಿಷಿಯೇಟ್ ಮಾಡ್ಬೇಕಿದನ್ನ ಅಂತ ಅಶೋಕ್ ಹಿಂದೂಜಾ ಹೇಳ್ತಾ ಇದ್ದಾರೆ, ಓನರ್. ಇನ್ನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಲಿಂಕ್ ಇದೆ. ಯಾರೆಲ್ಲ ಇನ್ನೂ ಕೂಡ ಮಾಡಿಸಿಲ್ಲ ಅವರು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೊಂದಿಗೆ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ಸ್ ಅನ್ನ ಚೆಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸಾಲು ಎಡವಟ್ಟು. ಇಂಡಸ್ಇಂಡ್ ಈ ರೀತಿ ಎಡವಟ್ಟು ಮಾಡ್ತಿರೋದು ಇದೇ ಮೊದಲ ಬಾರಿಯಲ್ಲ. 2021 ಮೇನಲ್ಲಿ ಅದರ ಮೈಕ್ರೋ ಫಿನಾನ್ಸ್ ಸಬ್ಸಿಡರಿ BFIL ಭಾರಿ ಅವಾಂತರ ಮಾಡಿತ್ತು. ಟೆಕ್ನಿಕಲ್ ಗ್ಲಿಚ್ ಆಗಿ 84,000 ಜನರಿಗೆ ಅವ್ರು ಲೋನೇ ಕೇಳಿರಲಿಲ್ಲ, ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಲೋನ್ ತಗೊಳ್ಳಿ ಅಂತ ಕೊಟ್ಬಿಟ್ಟಿತ್ತು. RBI ದಂಡ ಹಾಕಿತ್ತು, ಆಗ 27,30,000 ರೂಪಾಯಿ ದಂಡ ಹಾಕಿತ್ತು. ಇತ್ತೀಚೆಗೆ ಅವರ CFO ಗೋವಿಂದ್ ಜೈನ್ Q3 ರಿಪೋರ್ಟ್ ಬರೋಕ್ಕೂ ಮೊದಲೇ ರಿಸೈನ್ ಮಾಡಿದ್ರು. ಆನಂತರ RBI ಇಂಡಸ್ಇಂಡ್ನ CEO ಸುಮಂತ್ ಕತಪಲೈ ಅವರಿಗೆ 3 ವರ್ಷದ ಬದಲಾಗಿ 1 ವರ್ಷ ಅಷ್ಟೇ ಕೆಲಸ ಮಾಡೋಕೆ ಎಕ್ಸ್ಟೆನ್ಷನ್ಗೆ ಅಪ್ರೂವಲ್ ಮಾಡಿತು. ಈಗ ಈ ಅಕೌಂಟಿಂಗ್ ತಪ್ಪಾಗಿದೆ, ಈಗ ನೋಡಿದ್ರೆ ಅಕೌಂಟಿಂಗಲ್ಲಿ ಮಿಸ್ಟೇಕ್ ಆಗಿತ್ತು ಅಂತ ಬರ್ತಾ ಇದ್ದಾರೆ. ಹೀಗಾಗಿ ಬ್ಯಾಂಕ್ನ ಗವರ್ನೆನ್ಸ್ನಲ್ಲಿ ಸಾಲು ಲೋಪದೋಷಗಳು ಎದ್ದು ಕಾಣಿಸ್ತಾ ಇವೆ. ಹೀಗಾಗಿ ಅವರ ಶೇರ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. 2018 ಆಗಸ್ಟ್ನಲ್ಲಿ ಒಂದು ಶೇರಿಗೆ ಹತ್ತತ್ರ 2,000 ರೂಪಾಯಿ ಇತ್ತು. 1,960 ರೂಪಾಯಿ ಆಸುಪಾಸು, ನಿಯರ್ಲಿ 2,000 ರೂಪಾಯಿ ಇತ್ತು. ಆದರೆ ಕೋವಿಡ್ ಟೈಮ್ನಲ್ಲಿ 338ಕ್ಕೆ ಇಳಿದಿತ್ತು. ಮತ್ತೆ ಕಳೆದ ವರ್ಷ ಫೆಬ್ರವರಿಯಲ್ಲಿ 1,500ಕ್ಕೆ ರೀಚ್ ಆಗಿತ್ತು. ಆದರೆ ಕಳೆದ ಕೆಲ ಕ್ವಾರ್ಟರ್ಗಳಲ್ಲಿ ಗವರ್ನೆನ್ಸ್ ಸಮಸ್ಯೆ, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕುಸಿತ, ಬ್ಯಾಂಕ್ ಸಾಲ ಕೊಡೋ ಪ್ರಮಾಣ ಹೆಚ್ಚದೇ ಇರೋದು, ಅಸೆಟ್ ಕ್ವಾಲಿಟಿ ಕಳಪೆಯಾಗಿದ್ದು, ಮೈಕ್ರೋ ಫಿನಾನ್ಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರೋದು, ಇದೆಲ್ಲ ಕಾರಣ ಆಗಿ ಶೇರ್ ವ್ಯಾಲ್ಯೂ ಬೀಳ್ತಾ ಬಂದಿದೆ. ಮುಂದೇನು ಸೆಬಿ RBI ತನಿಖೆ ಮಾಡ್ತವೆ. ಜೆನ್ಯೂನ್ ಮಿಸ್ಟೇಕ್ ಅಥವಾ ಉದ್ದೇಶಪೂರ್ವಕವಾಗಿ ಹಗರಣ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. RBI ದಂಡ ಹಾಕಬಹುದು, ಸೆಬಿ ಕೂಡ ಹಾಕಬಹುದು. ಕೆಲ ತಿಂಗಳು ಸ್ಟಾಕ್ ಮೇಲೆ ಪ್ರೆಷರ್ ಬೀಳುತ್ತೆ. ಬ್ರೋಕರೇಜ್ ಕಂಪನಿಗಳು ಆಲ್ರೆಡಿ ಇಂಡಸ್ಇಂಡ್ ಸ್ಟಾಕ್ನ ಡೌನ್ಗ್ರೇಡ್ ಮಾಡಿವೆ. ಹೂಡಿಕೆದಾರರು ಕೇಸ್ ಫೈಲ್ ಕೂಡ ಮಾಡ್ಬೋದು. ಬ್ಯಾಂಕ್ನಲ್ಲಿ ದುಡ್ಡಿಟ್ಟವರ ಕಥೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಆತಂಕ ಆಗುತ್ತೆ. ಆದರೆ ತೀರಾ ಹೆದರೋ ಅವಶ್ಯಕತೆ ಈ ಕ್ಷಣಕ್ಕಿಲ್ಲ. ದುಡ್ಡೆಲ್ಲ ಇಟ್ಟಿರೋ ಕಸ್ಟಮರ್ಸ್, ಗ್ರಾಹಕರು, ಇವೆಲ್ಲ ಸದ್ಯಕ್ಕೀಗ ಹೂಡಿಕೆದಾರರು, ಶೇರ್ ತಗೊಂಡವ್ರಿಗಿರೋ ಅವ್ರಿಗೆ ಬಂದಿರೋ ಬಿಸಿ ಇದು. ಬ್ಯಾಂಕ್ನ ಕಸ್ಟಮರ್ಸಿಗೆ ಇನ್ನೂ ಅಕೌಂಟ್ ಇಟ್ಕೊಂಡಿರೋರಿಗೆ, ಡೆಪಾಸಿಟ್ ಇಟ್ಟಿರೋರಿಗೆ ಅವ್ರಿಗೆ ಸದ್ಯಕ್ಕೇನು ಬಿಸಿ ತಟ್ಟಿಲ್ಲ. ಯಾಕಂದರೆ ಖಾಸಗಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟರೆ RBIನ DICGCಲಿ ಸೆಕ್ಯೂರಿಟಿ ಇರುತ್ತೆ. 5 ಲಕ್ಷ ರೂಪಾಯಿ ತನಕ ಠೇವಣಿಗೆ ಯಾವುದೇ ಆತಂಕ ಇಲ್ಲ. ಸೇವಿಂಗ್ಸ್, ಕರೆಂಟ್, RD ಯಾವುದರಲ್ಲೇ ಇದ್ರೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಒಂದು ವೇಳೆ ಬ್ಯಾಂಕೇ ದಿವಾಳಿ ಆದರೂ ದುಡ್ಡು ಸಿಗುತ್ತೆ. ಅದರಲ್ಲಿ ಬ್ಯಾಂಕ್ ದಿವಾಳಿ ಆಗಿಲ್ಲ, ನಿಜವಾದ ದುಡ್ಡೇನು ಕಳ್ಕೊಂಡಿಲ್ಲ. ಅವರು ಕೇವಲ ಪ್ರಾಫಿಟ್ ಲೆಕ್ಕ ಹಾಕೋದ್ರಲ್ಲಿ ಸಣ್ಣ ಎರರ್ ಆಗಿದೆ. ಇದು ಹೂಡಿಕೆದಾರರಿಗೆ ಪ್ರಾಬ್ಲಮ್, ಡೆಪಾಸಿಟರ್ಸ್ಗೆ ಅಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ನಲ್ಲಿ ಬ್ಯಾಂಕ್ನ ಗ್ರಾಹಕರಿಗೆ ಏನು ಸಮಸ್ಯೆ ಕಾಣಿಸ್ತಿಲ್ಲ. ಗ್ರಾಹಕರಿಗೆ, ಹೂಡಿಕೆದಾರರಿಗಲ್ಲ, ಗ್ರಾಹಕರಿಗೆ ಏನು ಸಮಸ್ಯೆ ಕಾಣಿಸ್ತಾ ಇಲ್ಲ. ಆದರೆ ಲಾಂಗ್ ಟರ್ಮ್ನಲ್ಲಿ ಬ್ಯಾಂಕ್ ಸುಧಾರಿಸ್ಕೊಳ್ಳಿಲ್ಲ ಅಂದರೆ ಇನ್ನಷ್ಟು ಪ್ರಾಬ್ಲಮ್ಸ್ ಹೊರಗೆ ಬಂದು ಬೀಳ್ತಾನೆ ಹೋಗಿ ಮುಂದೇನಾದರೂ ಕೂಡ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಹಾಳಾಗಿ ಅವರ ಬಿಸ್ನೆಸ್, ಬ್ಯಾಂಕಿಂಗ್ ಬಿಸ್ನೆಸ್ಗೂ ಪೆಟ್ಟು ಬಿದ್ದು ಅವರು ಬಹಳ ಕಷ್ಟದ ಪರಿಸ್ಥಿತಿಗೆ ಹೋದರೆ ಆಗ ಥಿಂಕ್ ಮಾಡೋದ್ರಾಯ್ತು ಬ್ಯಾಂಕ್ನ ಗ್ರಾಹಕರು. ಆದರೆ ಹೂಡಿಕೆದಾರರು ಯಾರೆಲ್ಲ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ದುಡ್ಡು ಹಾಕಿದ್ರೋ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕಂದರೆ ಚಪ್ಪಡಿ ಕಲ್ಲೇ ಬಿದ್ದಿದೆಯಲ್ಲ, ಮತ್ತೆ ಕೈ ಹಿಡ್ಕೊಳ್ಳದೆ ತಲೆ ಮೇಲೆ ಏನು ಮಾಡ್ತಾರೆ, ಆ ರೀತಿ ಪರಿಸ್ಥಿತಿ ಆಗಿದೆ ಹೂಡಿಕೆದಾರರಿಗೆ, ಶೇರ್ ತಗೊಂಡವ್ರಿಗೆ. ಈಗ ಏನು ಮಾಡೋದು? ಕೆಲವರಿಗೆ ಈ 25-30% ಬಿದ್ದೋಗಿರೋ ಟೈಮ್ನಲ್ಲಿ ಹೊರಗೆ ಬರೋಕ್ಕೂ ಆಗಲ್ಲ, ಇನ್ನಿದ್ರೆ ಇನ್ನೂ ಹೋಗುತ್ತನ್ನೋ ಭಯ. ಕೆಲವರು ಈ ಆಪ್ಷನ್ಸ್ ಫೀಚರ್ಸ್ ಎಲ್ಲ ಮಾಡೋರು ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾರೆಲ್ಲ ಇದ್ರ ಮೇಲೆ, ಇದರ ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಹೇಳಿ ಬೆಟ್ ಮಾಡಿದ್ರು ಅವರೆಲ್ಲ. ಅದರಲ್ಲೂ ಕೂಡ ಕೆಲವರು ಸಿಕ್ಕಾಪಟ್ಟೆ ಲೆವರೇಜ್ ತೊಗೊಳ್ತಾರೆ, ಅಂದರೆ ಸಾಲದ ದುಡ್ಡು ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಡಿಪೆಂಡ್ ಆಗಿ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಬಹಳ ಸಂಕಷ್ಟದ ಸನ್ನಿವೇಶ ಇದು. ಸದ್ಯಕ್ಕೆ ಇದರಿಂದ ಹೊರಗೆ ಬರೋಕೆ ಏನು ಕ್ಲಿಯರ್ ಕಟ್ ದಾರಿ ಕಾಣಿಸ್ತಾ ಇಲ್ಲ. RBI, ಸೆಬಿ ಏನು ಮಾಡುತ್ತೆ ನೋಡಿ. ಹಾಗೆ ವಿದೇಶಿ ಹೂಡಿಕೆದಾರರು ಬ್ಯಾಂಕಲ್ಲಿ ಮಾಡಿದವರು ಹೂಡಿಕೆಯನ್ನು ತೆಗಿತಾರಾ ಅಂತ ನೋಡಿ. ಮ್ಯೂಚುವಲ್ ಫಂಡ್ಸ್ ಅವರು ಏನು ಡಿಸಿಷನ್ ತಗೊಳ್ತಾರೆ ಅಂತ ಮಾನಿಟರ್ ಮಾಡ್ತಾ ಇರಿ ಸ್ನೇಹಿತರೆ. ಈ ವರದಿಯಲ್ಲಿ ಹೇಳಿರೋದು ಯಾವುದೂ ಕೂಡ ಹೂಡಿಕೆ ಸಲಹೆ ಅಲ್ಲ. ಈ ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ಸನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಅಷ್ಟೇ. ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಆಸಕ್ತರಿಂದ ಕೂಡ ನೀವು ಮಾಡಿಸಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.